ನಮಸ್ತೆ ಕರ್ನಾಟಕ. ನಾನು ಶಂಶೇರ್ ಬುಡೋಳಿ. ನಮ್ಮ ದೇಶದಲ್ಲಿ ಕ್ರಿಕೆಟಿಗೆ ಸಿಗುವಂತಹ ಬೆಂಬಲ ಬೇರೆ ಯಾವ ಕ್ರೀಡೆಗೂ ಸಿಗಲ್ಲ. ಹೀಗಾಗಿ ಕ್ರಿಕೆಟ್ ಎಲ್ಲರ ಒಂದು ನೆಚ್ಚಿನ ಕ್ರೀಡೆಯಾಗಿದೆ. ಹೀಗಾಗಿ ಸಹಜವಾಗಿ ನಮ್ಮ ದೇಶದಲ್ಲಿ ಹಲವು ಮಾದರಿಯ ಕ್ರಿಕೆಟ್ ಲೀಗ್ಗಳನ್ನು ಆಡಲಾಗುತ್ತೆ. ಇದರಲ್ಲಿ ಪ್ರಮುಖವಾದದ್ದು IPL. ಯಾಕಂದರೆ ವರ್ಷದಿಂದ ವರ್ಷಕ್ಕೆ IPL ಲೀಗ್ ಬಹಳಷ್ಟು ಕುತೂಹಲ ಪಡೆಯುತ್ತೆ. ಜೊತೆಗೆ BCCI ಹಣದ ಖಜಾನೆಯನ್ನು ಹೆಚ್ಚು ಮಾಡುವಲ್ಲಿ IPL ಪಾತ್ರ ಪ್ರಮುಖವಾದದ್ದು. ಇದೀಗ ಈ ಲಾಭವನ್ನು ಹೆಚ್ಚು ಮಾಡೋಕೆ BCCI ನೂತನ ಲೀಗನ್ನು ಪ್ರಾರಂಭ ಮಾಡೋಕೆ ಯೋಚನೆ ಮಾಡ್ತಾ ಇದೆ. ಅದಕ್ಕಾಗಿ ಒಂದು ರೀತಿಯಲ್ಲಿ ತಯಾರಿ ನಡೆಸ್ತಾ ಇದೆ ಅಂತ ಹೇಳ್ಬೋದು. BCCIನ ಈ ಹೊಸ ಲೀಗ್ ಕೊಂಚ ಸ್ಪೆಷಲ್ ಆಗಿದೆ. ಈ ಲೀಗ್ನಲ್ಲಿ ನಿವೃತ್ತ ಕ್ರಿಕೆಟಿಗರು ಆಟ ಆಡ್ತಾರೆ. ಮಾಧ್ಯಮ ವರದಿಗಳ ಪ್ರಕಾರ ನಿವೃತ್ತ ಕ್ರಿಕೆಟಿಗರಿಗಾಗಿ ಹೊಸ ಲೀಗನ್ನು ಆರಂಭ ಮಾಡೋಕೆ ಅನೇಕ ಮಾಜಿ ಆಟಗಾರರು ಜೈಶಾ ಇವರ ಬಳಿ ಪ್ರಸ್ತಾಪ ಕೂಡ ಮಾಡಿದ್ದಾರೆ. BCCI ಕೂಡ ಈ ಬಗ್ಗೆ ಆಸಕ್ತಿ ವಹಿಸಿದ್ದು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅಲ್ಲದೆ ಮಾಜಿ ಕ್ರಿಕೆಟಿಗರು BCCIಗೆ ಇಂತಹ ಪ್ರಸ್ತಾವನೆಯನ್ನು ನೀಡಿದ್ದು ಅದನ್ನು ಪರಿಗಣಿಸಲಾಗ್ತಾ ಇದೆ ಎಂದು BCCI ಅಧಿಕಾರಿಯೊಬ್ಬರನ್ನ ಉಲ್ಲೇಖ ಮಾಡಿ ಮಾಧ್ಯಮ ವರದಿ ಮಾಡಿದೆ. ಸದ್ಯ ನಾವು ವರ್ಲ್ಡಲ್ಲಿ ನೋಡಿದಾಗ ವಿಶ್ವದಲ್ಲಿ ಇಂತಹ ಹಲವಾರು ಲೀಗ್ ಕೂಡ ನಡೀತಾ ಇದೆ. ಅದರಲ್ಲಿ ಮಾಜಿ ಕ್ರಿಕೆಟಿಗರು ಕೂಡ ಆಡ್ತಾ ಇದ್ದಾರೆ. ಇರ್ಫಾನ್ ಪಠಾಣ್, ಸುರೇಶ್ ರೈನಾ, ಯೂಸುಫ್ ಪಠಾಣ್, ಕ್ರಿಸ್ ಗೇಲ್, ಹರ್ಭಜನ್ ಸಿಂಗ್, ಯುವರಾಜ್ ಸಿಂಗ್ ಮುಂತಾದಂತಹ ಆಟಗಾರರು ಇಂತಹ ಲೀಗ್ಗಳಲ್ಲಿ ಆಟ ಆಡ್ತಾ ಇದ್ದಾರೆ. ಇವುಗಳಲ್ಲಿ ರೋಡ್ ಸೇಫ್ಟಿ ವರ್ಲ್ಡ್ ಸೀರೀಸ್, ಲೆಜೆಂಡ್ಸ್ ಲೀಗ್ ಕ್ರಿಕೆಟ್ ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಸೇರಿರುವಂಥದ್ದು. ಇನ್ನು BCCI ಕೂಡ ಈ ರೀತಿಯ ಹೊಸ ಲೀಗನ್ನು ಆರಂಭ ಮಾಡಿದರೆ ಮಾಜಿ ಕ್ರಿಕೆಟಿಗರ ಅದೃಷ್ಟ ಮತ್ತೊಮ್ಮೆ ಚೇಂಜಸ್ ಆಗಬಹುದು. ಯಾಕಂದರೆ BCCI ಆಯೋಜನೆ ಮಾಡಿರುವ ಯಾವುದೇ ಒಂದು ಲೀಗ್ ಈವರೆಗೆ ಫೇಲ್ಯೂರ್ ಕೂಡ ಕಂಡಿಲ್ಲ. ಹೀಗಾಗಿ ಸಕ್ಸಸ್ ಹಾದಿಯಲ್ಲಿರುವಂತಹ ಮತ್ತೊಂದು ಲೀಗನ್ನು ಪರಿಚಯ ಮಾಡೋಕ್ಕೆ BCCI ಸಿದ್ಧತೆ ನಡೆಸ್ತಾ ಇರುವಂಥದ್ದು. ಒಂದು ವೇಳೆ ಈ ಲೀಗ್ ಆರಂಭ ಆದರೆ ಸಚಿನ್ ತೆಂಡೂಲ್ಕರ್, ಯುವರಾಜ್ ಸಿಂಗ್, ಸುರೇಶ್ ರೈನಾ, ಕ್ರಿಸ್ ಗೇಲ್, ಹರ್ಭಜನ್ ಸಿಂಗ್ ಮತ್ತು AB ಡಿವಿಲಿಯರ್ಸ್ ಇವರಂತಹ ದಿಗ್ಗಜ ಆಟಗಾರರು ಮತ್ತೆ ಮೈದಾನದಲ್ಲಿ ಅಬ್ಬರಿಸಬಹುದು. ಈ ಲೀಗ್ ಸಂಪೂರ್ಣವಾಗಿ IPL ಮಾದರಿಯಲ್ಲೇ ನಡೆಯುತ್ತಂತೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿರುವ ಮತ್ತು IPLನಲ್ಲಿ ಆಡದ ಆಟಗಾರರು ಮಾತ್ರ ಈ ಲೀಗ್ನಲ್ಲಿ ಆಟ ಆಡ್ತಾರೆ. ಇವರಿಗೆ ಅವಕಾಶವನ್ನು ನೀಡಲಾಗುತ್ತೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಒಂದು ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಮುಂದೆ ಅಧಿಕೃತವಾಗಿ ಅದನ್ನು ಘೋಷಣೆ ಕೂಡ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.